ಇನ್ನು ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇನ್ನೆರಡು ದಿನದಲ್ಲಿ ಸರ್ವೆ ಕಾರ್ಯ ಮುಗಿಯುವಂತ ಸಾಧ್ಯತೆ ಇದೆ. ಆದರೆ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ಶುರುವಾಗಿದ್ದು ಅಧಿಕಾರಿಗಳಿಗೆ ಸಚಿವರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ನೆನ್ನೆ ಡಿಕೆ ಬಳಿಕ ಇವತ್ತು ಕೇಂದ್ರ ಸಚಿವ ಸೋಮಣ್ಣ ಇವೆಲ್ಲ ಬೇಕಾ ಅಂತ ಪಾಠ ಮಾಡಿದ್ದಾರೆ. ಡಿಕೆ ಟೂ ಮಚ್ ಕ್ವಶನ್ಸ್ ಅಂದಿರೋದು ಕೂಡ ವಿಪಕ್ಷಕ್ಕೆ ಅಸ್ತ್ರವಾಗಿದೆ. ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಚೇರ್ ಹುಡ್ಕೋಬೇಕು, ಅದು ನಿಮ್ಮನ್ನೆಲ್ಲ ಚೇರ್ ಹೆಣ್ಣು ತಿಳಿಸ್ತಾರೆ. ನಿನ್ನೆ ಡಿಕೆ, ಇವತ್ತು ಸೋಮಣ್ಣ, ಸರ್ವೆ ಅಧಿಕಾರಿಗಳಿಗೆ ಕ್ಲಾಸ್. ಸಿದ್ದರಾಮಯ್ಯಗೆ ಜಾತಿ ಬೇಕು, ಚೇರ್ ಉಳಿಸಿಕೊಳ್ಳಬೇಕು, ನಿಮಗೆಲ್ಲ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆಂದ ವಿ ಸೋಮಣ್ಣ. ಬೆಂಗಳೂರಿನಲ್ಲಿ 2ನೇ ದಿನದ ಜಾತಿ ಗಣತಿ ಶುರುವಾಗಿದೆ. ಅಧಿಕಾರಿಗಳು ಭಾನುವಾರವೂ ಸರ್ವೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಬೆಂಗಳೂರಿನ ವಿಜಯನಗರದಲ್ಲಿರೋ ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಇಷ್ಟು ಜನ ಯಾಕೆ ಬಂದಿದ್ದೀರಿ, ಇವೆಲ್ಲ ಬೇಕಾ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಇದಾದ ಬಳಿಕ ಸಿದ್ದರಾಮಯ್ಯಗೆ ಜಾತಿ ಬೇಕು, ಚೇರ್ ಉಳಿಸಿಕೊಳ್ಳಬೇಕು, ಹೀಗಾಗಿ ನಿಮಗೆಲ್ಲ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳಿಗೆ ಸೋಮಣ್ಣ ಹೇಳಿದ್ರು. ಎಷ್ಟು ಬೇಕೋ ಅವ್ನಿಗೆ ಏನು ಬೇಕು, ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಚೇರ್ ಹುಡ್ಕೋಬೇಕು, ಅದು ನಿಮ್ಮನ್ನೆಲ್ಲ ಚೇರ್ ಹೆಣ್ಣು ತಿಳಿಸ್ತಾರೆ. ಇದನ್ನ ನಾನು 3 ಸಾರಿ ಅವ್ರಿಗೆ ಹೇಳಿ, ಇದರ ಅವಶ್ಯಕತೆ ಇತ್ತು. ಇವೆಲ್ಲ ಯಾಕೆ ಬೇಕು ಸೋಮಣ್ಣ ಪ್ರಶ್ನೆ. ನಮಗೂ ಇಷ್ಟವಿಲ್ಲವೆಂದ ಅಧಿಕಾರಿ. ಸಿದ್ದರಾಮಯ್ಯ ವೋಟ್ಗೋಸ್ಕರ ಯಾರದ್ದು ಮನೆ ಹಾಳು ಮಾಡೋಕೆ ಏನೇನ್ ಮಾಡ್ತಿದ್ದಾರೆ, ಇವೆಲ್ಲ ಯಾಕೆ ಬೇಕು ಅಂತ ಸೋಮಣ್ಣ ಪ್ರಶ್ನಿಸಿದ್ರು. ಈ ವೇಳೆ ಅಧಿಕಾರಿ ನಮಗೂ ಇಷ್ಟವಿಲ್ಲ, ಹೇಳಿದ್ರೆ ಮಾಡ್ಬೇಕಲ್ಲ ಅಂತ ಅಸಹಾಯಕತೆ ತೋಡಿಕೊಂಡ್ರು. ಏನಕ್ಕೆ ನೀವು ಮಾಡ್ತಾ ಇದ್ದೀರಿ, ಎಲ್ಲ ಒಂದು ಕಡೆ ಜಾತಿ ಸಮೀಕರಣ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯ ವೋಟ್ಗೋಸ್ಕರ ಯಾರಾದ್ರೂ ಮನೆ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಇವೆಲ್ಲ ಏನಿತ್ತು ದುರಂತ ಸರ್, ಸಂಘರ್ಷ. ಇಷ್ಟೆಲ್ಲ ಆದ್ಮೇಲೆ ಅಧಿಕಾರಿಗಳು ಸೋಮಣ್ಣಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯಗೆ ಕೇಳಿ ಎಲ್ಲ ನೀನೆ ಬರೆದುಕೋ ತಾಯಿ ಅಂತ ಉತ್ತರಿಸಿದ್ರು. ಸಿದ್ದರಾಮಯ್ಯನವ್ರಿಗೆ ಕೇಳಿದ್ರು, ನನ್ನ ಹತ್ರ ಯಾವುದು ಪಡ್ಕೊಂಡಿಲ್ಲ, ಹತ್ತಿರಕ್ಕೆ ಹೋಗಿಲ್ಲ. ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರ, ಹೌದಾದರೆ ಏನು? ಸರ್ಕಾರಿ ಮಾಸಿಕ ವೇತನದ ಮೇಲೆ ಖಾಸಗಿ ಉದ್ಯೋಗ, ಸ್ವಂತ ಉದ್ಯೋಗ, ಸ್ವಯಂ ಉದ್ಯೋಗ ಏನಂತ ನೀನೇ ಬರ್ಕೊಡ್ತೀನಿ. ಡಿಕೆ ಶಿವಕುಮಾರ್ ಕೂಡ ನಿನ್ನೆ ಗಣತಿದಾರರು ಪ್ರಶ್ನೆ ಕೇಳಿದಾಗ ಟೂ ಮಚ್ ಕ್ವಶನ್ಸ್, ಜನರಿಗೆ ಹೆಚ್ಚು ಪ್ರಶ್ನೆ ಕೇಳಬೇಡಿ ಅಂತ ಸಲಹೆ ನೀಡಿದ್ರು. ಇವತ್ತು ಮತ್ತೆ ಅದನ್ನೇ ಪುನರುಚ್ಚರಿಸಿದ್ರು. ಬೆಂಗಳೂರಿನ ಜನರಿಗೆ ತೀರಾ ಪರ್ಸನಲ್ ಪ್ರಶ್ನೆ ಕೇಳಬೇಡಿ ಅಂತ ಸೂಚನೆ ಕೊಟ್ಟಿರೋದಾಗಿ ಹೇಳಿದ್ರು. ನಾನು ಆಫೀಸರ್ಸ್ ಹೇಳಿ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳೋಕೆ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಇಂಡಿಪೆಂಡೆಂಟ್ ಕಮಿಷನ್. ಪೂರ್ವ ತಯಾರಿ ಇಲ್ಲದೆ ಆತುರವಾಗಿ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಡಿಕೆ ಶಿವಕುಮಾರ್ ಅವರು ಉತ್ತರಿಸಿದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ವಿಜಯೇಂದ್ರ ಕುಟುಕಿದ್ರು. ನಿನ್ನೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನು ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು. ಸಾಮಾಜಿಕ ಶೈಕ್ಷಣಿಕ ಅನ್ನೋ ನೆಪದಲ್ಲಿ ಹೊತ್ತೇನು ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಿನೇ ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇ ಭಾಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಪ್ರಶ್ನೆಗಳು ಹೆಚ್ಚಾಗಿವೆ ಎಂದಿದ್ದು, ಕೆಲ ಪ್ರಶ್ನೆಗಳಿಗೆ ಡಿಕೆ ಉತ್ತರಿಸದೆ ನಿರಾಕರಿಸಿರುವುದು ಜೆಡಿಎಸ್ಗೆ ಅಸ್ತ್ರವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ, ರಾಹುಲ್ ಗಾಂಧಿ ತಂಡ ಸಿದ್ಧಪಡಿಸಿರುವ ಜಾತಿ ಗಣತಿ ಪ್ರಶ್ನೆಗಳು ಸರಿಯಿಲ್ಲ, ಮಾಹಿತಿ ನೀಡದೆ ತಿರಸ್ಕರಿಸಿರುವ ಡಿಸಿಎಂ ಡಿಕೆ ಅವರಿಗೆ ಉತ್ತರಿಸಲು ಆಗಿಲ್ಲ ಎಂದ್ರೆ ಜನಸಾಮಾನ್ಯರ ಪಾಡೇನು ಅಂತ ಪ್ರಶ್ನಿಸಿದೆ. ರಾಹುಲ್ ಗಾಂಧಿ ಮತ್ತು ತಂಡ ಸಿದ್ಧಪಡಿಸಿರುವ ಜಾತಿಗಣತಿ ಸಮೀಕ್ಷೆಯ ಮಾದರಿಗಳು ಹಾಗೂ ಪ್ರಶ್ನೆಗಳು ಸರಿಯಿಲ್ಲ, ದಿಸ್ ಇಸ್ ಟೂ ಮಚ್, ಯೂಸ್ಲೆಸ್ ಎಂದು ಸರಿಯಾದ ಮಾಹಿತಿಗಳನ್ನ ನೀಡದೆ ತಿರಸ್ಕರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಮೀಕ್ಷೆಗೆ ಸಿದ್ಧಪಡಿಸಿರುವ ಪ್ರಶ್ನಾವಳಿಗಳು ಯಾವುವು, ಯಾವ ಪ್ರಶ್ನೆಗಳನ್ನ ಕೇಳಲಾಗಿದೆ ಎಂಬುದು ಸ್ವತಃ ಡಿಸಿಎಂಗೆ ಗೊತ್ತಿಲ್ಲ. ಗಣತಿದಾರರು ಕೇಳುವ ಪ್ರಶ್ನೆಗಳಿಂದ ಡಿಸಿಎಂ ಅವರಿಗೆ ಇರಿಸು ಮುರಿಸಾಗಿದೆ. ಇನ್ನು ಜನಸಾಮಾನ್ಯರ ಪಾಡೇನು? ಉದ್ದುದ್ದ, ಅಸಂಬದ್ಧ, ಅನಗತ್ಯ ಪ್ರಶ್ನೆಗಳಿಗೆ ಉತ್ತರಿಸುವ ತಾಳ್ಮೆ ಹಾಗೂ ಸಮಯ ನಗರ ಪ್ರದೇಶದ ಮಂದಿಗೆ ಇರುತ್ತದೆಯೇ? ಕೇಂದ್ರ ಸರ್ಕಾರ ಮುಂದಿನ ವರ್ಷ ಜನಗಣತಿ ಜಾತಿಗಣತಿ ಮಾಡುವುದಾಗಿ ಪ್ರಕಟಿಸಿದ್ರೂ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಸಮೀಕ್ಷೆಯನ್ನ ತರಾತುರಿಯಲ್ಲಿ ಮಾಡ್ತಾ ಇರುವ ಹಿಂದಿನ ಒಳಸಂಚಾದ್ರೂ ಏನು? ಇದರಿಂದ ಯಾರಿಗೆ ಲಾಭ?
ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಡಿಕೆ ಶಿವಕುಮಾರ್ ಹೇಳಿಕೆಯಲ್ಲಿ ತಪ್ಪಿಲ್ಲ ಎಂದಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅನಿವಾರ್ಯ ಇದೆ. ಕೆಲವು ಎಲ್ಲ ಮಾಹಿತಿಗಳನ್ನು ಒಮ್ಮೆ ಪಡಿಬೇಕಾಗುತ್ತೆ. ಅದು ಪಡೆಯೋದ್ರಿಂದ ನುಕ್ಸಾನ ಏನಿಲ್ಲ, ಆದರೆ ಜಾಸ್ತಿ ಕೇಳಿ ಕಿರಿಪಿರಿ ಜಾಸ್ತಿ ಆಗಿರ್ತಂತ ಮನೋಭಾವನೆಯಿಂದ ಹೇಳಿದ್ದಾರೆ. ಆದರೆ ಜಾಸ್ತಿ ಕೇಳೋದ್ರಿಂದ ಮತ್ತೊಂದು ಸಾರಿ ಸರ್ವೆ ಮಾಡೋದು ತಪ್ಪುತ್ತೆ. ಮೈಸೂರಿನಲ್ಲಿ ಗಣತಿಗೆ ವಿದ್ಯಾರ್ಥಿಗಳ ನಿಯೋಜನೆ ಆರೋಪ. ಮೈಸೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸರ್ವೆ ವೇಳೆ ಸ್ಥಳೀಯರು ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳು ತಡಬಡಾಯಿಸಿದ್ದಾರೆ. ಯಾವ ಕಾಲೇಜು ಅಂತ ಪ್ರಶ್ನಿಸಿದಾಗ ಮಹಾರಾಜ ಕಾಲೇಜು ಅಂತ ಉತ್ತರಿಸಿದ್ದಾರೆ. ಈ ವೇಳೆ ಗಣತಿಗೆ ನಿಯೋಜಿಸಿದ ಸಿಬ್ಬಂದಿಗೆ ಕರೆ ಮಾಡಿ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ತರ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡಬಹುದಾ, ಕಳಿಸಬಹುದಾ? ಅಲ್ಲ ಮೇಡಮ್, ಒಂದು ನಿಮಿಷ ಮೇಡಮ್, ನೀವು ಏನಾರೇ ಇರಿ ಮೇಡಮ್, ನೀವು ಬರೋ ಪ್ರಶ್ನೆ ಅಲ್ಲ. ಅದು ಹೆಂಗೆ ಸ್ಟೂಡೆಂಟ್ಸ್ಗಳು ಕಳಿಸಿದ್ರಿ ನೀವು ಇಲ್ಲಿಗೆ? ಹಾಂ, ಸ್ಟೂಡೆಂಟ್ಸ್ಗೆ ಹೆಂಗೆ ಕಳಿಸಿದ್ರಿ ಮೇಡಮ್ ನೀವು? ಇವ್ರು ಏನು ಮಾಡ್ತಾರೆ ಮೇಡಮ್ ಸ್ಟೂಡೆಂಟ್ಸ್ಗಳು? ಇನ್ನು ಆನ್ಲೈನ್ ಮೂಲಕವೂ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. KSCBC.Karnataka.Government.in ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು UHID ನಂಬರ್ ಹಾಕಿ ಮಾಹಿತಿಯನ್ನು ನೀಡಬಹುದಾಗಿದೆ. ವಿದ್ಯುತ್ ಮೀಟರ್ ಬಳಿ ಅಂಟಿಸಿರುವ UHID ನಂಬರ್ ಅಥವಾ ವಿದ್ಯುತ್ ಮೀಟರ್ ಖಾತೆ ಸಂಖ್ಯೆ ಹಾಕಿ ಜನರೇ ಸ್ವಯಂ ಪ್ರೇರಿತರಾಗಿ ಮಾಹಿತಿ ನೀಡಬಹುದಾಗಿದೆ. ಹಾಗೆಯೇ ರೇಷನ್ ಕಾರ್ಡ್ ಸಂಖ್ಯೆ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಕುಟುಂಬದ ಆರ್ಥಿಕ ಶೈಕ್ಷಣಿಕ ವಿವರವನ್ನು ನಮೂದಿಸಬೇಕಾಗುತ್ತೆ. ಒಂದು ವೇಳೆ ಆಧಾರ್ eKYC ಸಾಧ್ಯವಾಗದಿದ್ರೆ ECG ಫೇಸ್ KYC ಆಪ್ ಮೂಲಕ ಫೇಸ್ ದೃಢೀಕರಿಸಬಹುದು. ಹಾಗೆಯೇ ಸ್ವಯಂ ಘೋಷಣಾ ಪತ್ರ ಬರೆದು ಆನ್ಲೈನ್ನಲ್ಲಿ ದೃಢೀಕರಿಸಲು ಅವಕಾಶ ನೀಡಲಾಗಿದೆ. ಇಡೀ ರಾಜ್ಯಾದ್ಯಂತ 1,43,00,000ದಷ್ಟು ಮನೆ ಸಮೀಕ್ಷೆಗೆ ಗುರಿ ಹೊಂದಲಾಗಿದ್ದು ನಿನ್ನೆವರೆಗೆ 1,02,00,000ದಷ್ಟು ಮನೆ ಸರ್ವೆ ಮುಗಿದಿದೆ. ಇನ್ನೆರಡು ದಿನದಲ್ಲಿ ಉಳಿದ ಮನೆಗಳ ಸರ್ವೆ ನಡೆಸಬೇಕಾಗಿದ್ದು ನಾಳೆ ನಾಡಿದ್ದು ಸಂಪೂರ್ಣ ಜನಗಣತಿ ಮುಗಿಯುತ್ತಾ ದಿನಾಂಕ ವಿಸ್ತರಣೆಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.